ಕಾರ್ಪೊರೇಷನ್ಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು. ಯಾರಿಗಾದರೂ ಕೊಟ್ಟರೆ ಆ ಅಂಗಡಿಯನ್ನು ಖಾಲಿ ಮಾಡುತ್ತೇನೆ. ಯಾಕಂದರೆ ಓನರು ಕಾರ್ಪೊರೇಷನ್ ಮಾತ್ರ ಇದೆ, ಬೇರೆ ಯಾರೂ ಅಲ್ಲ. ಬೇರೆ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು. ನಾನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂತೆ ನಾವು ಒಂದು ಪ್ಲ್ಯಾನ್ ರೆಡಿ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ, ನೀವೆಲ್ಲಿ ಕೂತ್ಕೋಬೇಕು, ಏನು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತೀವಿ. ನಿಮಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾರ್ಕೆಟನ್ನು ನಡೆಸಬೇಕಾಗಿದೆ. ಇದು ನಮ್ದು ಅನ್ನೋದಕ್ಕಿಂತ ನಿಮ್ಮ ಮಾರ್ಕೆಟು, ನೀವು ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಮಗೂ ಗೊತ್ತಿದೆ. ಆದರೆ ನೀವು ಮಾಡ್ತಾ ಇರೋಂಥ ಒಂದಿಷ್ಟು ಜನ ಮಾಡ್ತಾ ಇರೋಂಥ ಕೆಲಸಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದು ಆಗಬಾರ್ದು. ಮುಂದೆ ನೀವು ಅದೇನು ಎಲ್ಲ ಬಾಡಿಗೆ ಕೊಡ್ತೀರೋ ಏನು ಕೊಡಬೇಕು ಅದನ್ನು ಕಾರ್ಪೊರೇಷನ್ ಮಾತ್ರ ಕೊಡಬೇಕು, ಬೇರೆ ಯಾರಿಗೂ ಸಹ ಕೊಡಲಿಕ್ಕಿಲ್ಲ. ಅದನ್ನು ಕೊಟ್ಟರೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ಸಹ ಕೊಡಲಿಕ್ಕೆ ಯಾರಿಗೂ ಕೊಡಬಾರ್ದು. ಅದನ್ನು ಆಯಿತು ಕೊಡ್ತಾ ಇದ್ದಾರೆ, ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ನನಗೆಲ್ಲ ಗೊತ್ತಿದೆ.